ಸ್ನೇಹಿತರೆ, ಮನೆಗಳಲ್ಲಿ ಸ್ವಾಭಾವಿಕವಾಗಿ ಬೆಳಗ್ಗೆ ಇಲ್ಲ ಅಂದರೆ ರಾತ್ರಿ ದೇವತಾ ಸಾಮೀಪ್ಯದಲ್ಲಿ ದೀಪ ಬೆಳಗುವ ಪದ್ಧತಿ ಇದೆ. ಇನ್ನು ಕೆಲವು ಸಾಂಪ್ರದಾಯಿಕ ಮನೆಗಳಲ್ಲಿ ಎರಡೂ ಸಮಯದಲ್ಲೂ ಕೂಡ ದೀಪವನ್ನು ಬೆಳಗಿಸ್ತಾರೆ. ಇನ್ನು ಹೆಚ್ಚಿನ ಧಾರ್ಮಿಕ ನಿಯಮಗಳಿರುವಂತಹ ಕಡೆಗಳಲ್ಲಿ ಮನೆಯಲ್ಲಿ ನಂದಾದೀಪವನ್ನೇ ಹೊರಿಸ್ತಾರೆ. ನಂದಾದೀಪ ಅಂದರೆ ಯಾವತ್ತಿಗೂ ನಂದದೇ ಇರುವಂತಹ ದೀಪ. ಈ ದೀಪ ಆನಂದವನ್ನು ವೃದ್ಧಿಸುವಂತಹ ಕೆಲಸವನ್ನು ಮಾಡುತ್ತೆ. ಭೋ ದೀಪ ದೇವರೂಪ ತ್ವಂ ಕರ್ಮ ಸಾಕ್ಷಿಹಂ ವಿಘ್ನಕೃತ್. ಅರ್ಥ ಅಂದರೆ, ಎಲೆ ದೀಪವೇ ನೀನು ಸಾಕ್ಷಾತ್ ದೇವರ ರೂಪ ಅಂತ. ಈ ದೀಪದಲ್ಲಿ ಸಾಕ್ಷಾತ್ ದೇವರ ರೂಪವನ್ನು ನೋಡ್ತೀವಿ. ನೀನು ನನ್ನಿಂದ ಮಾಡಲ್ಪಟ್ಟ ಧರ್ಮ ಕಾರ್ಯಕ್ಕೆ ಸಾಕ್ಷಿಯಾಗಿ ವಿಘ್ನ ಬಾರದಂತೆ ನೋಡಿಕೊಳ್ಳಬೇಕು ಅಂತ ಈ ಶ್ಲೋಕದ ಅರ್ಥ. ಈ ಮಾತಿನಿಂದಲೇ ತಿಳಿಯುತ್ತೆ ದೀಪದ ಮಹತ್ವ. ಇಂತಹ ಅಮೋಘ ಚೈತನ್ಯವಿರುವ ದೀಪ ಶುಭ ಕಾರ್ಯಗಳಲ್ಲಿ ಬೇಕೇ ಬೇಕು. ದೀಪಕ್ಕೆ 3 ರೀತಿಯ ಸಾಮಗ್ರಿಯನ್ನು ಹಾಕಿ ಬೆಳಗಿಸ್ತೀವಿ. ಮೊದಲನೆಯದು ತುಪ್ಪದ ದೀಪ. ತುಪ್ಪದಿಂದ ದೀಪವನ್ನು ಬೆಳಗಿ ಅದರ ದರ್ಶನವನ್ನು ಮಾಡಿದರೆ ಅತ್ಯುತ್ತಮ ಫಲ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಎರಡನೆಯದಾಗಿ ತೈಲ ದೀಪ, ಅಂದರೆ ತಿಲದಿಂದ ಮಾಡಿದ ಎಣ್ಣೆಯಿಂದ ಉರಿಸಲ್ಪಟ್ಟ ದೀಪ, ಅರ್ಥಾತ್ ಎಳ್ಳೆಣ್ಣೆ ದೀಪ. ಇದರಿಂದ ಕೂಡ ಉತ್ತಮವಾದ ಫಲವೇ ಸಿಗುತ್ತೆ. ಮೂರನೆಯದ್ದು ಎಣ್ಣೆ ದೀಪ. ಇಲ್ಲಿ ತೆಂಗಿನ ಎಣ್ಣೆ ಅಥವಾ ಆಹಾರಕ್ಕಾಗಿ ಬಳಸುವ ಯಾವುದೇ ಎಣ್ಣೆಯಿಂದ ದೀಪವನ್ನು ಬೆಳಗಿಸ್ತಾರೆ. ಇದಕ್ಕೆ ಮಧ್ಯಮ ಫಲ ಸಿಗುತ್ತೆ. ಈ 3 ವಿಧಾನದಲ್ಲಿ ವಾಸ್ತುಶಾಸ್ತ್ರದಲ್ಲಿ ಮಹತ್ತರವಾದ ಸ್ಥಾನವನ್ನು ಕೊಡಲಾಗಿದೆ. ಇಂತಹ ದೀಪವನ್ನು ಸಾಧ್ಯವಾದಲ್ಲಿ ಪೂರ್ಣ ನವರಾತ್ರಿಯಲ್ಲಿ ಮೊದಲ ದಿನದಿಂದ ಆರಂಭಿಸಿ ಕೊನೆಯ ದಿನದವರೆಗೆ ನಾವು ಬೆಳಗಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಂಬಲಾಗಿದೆ. ಸ್ನೇಹಿತರೆ, ಈಗಾಗಲೇ ಇನ್ನೇನು ನವರಾತ್ರಿ ಸಮೀಪದಲ್ಲಿದ್ದೀವಿ. ಈ ನವರಾತ್ರಿಯಲ್ಲಿ ಅಖಂಡ ದೀಪವನ್ನು ಬೆಳಗಿಸೋದು ವಾಡಿಕೆ. ಈ ಅಖಂಡ ದೀಪವನ್ನು ಬೆಳಗಿಸಿದ್ರೆ ತಾಯಿ ದುರ್ಗಾ ನಮಗೆ ಕೆಟ್ಟದ್ದನ್ನು ಹೋಗಲಾಡಿಸಿ ಒಳ್ಳೆಯದನ್ನು ಮಾಡ್ತಾಳೆ ಅಂತ ನಂಬಿಕೆ. ಹಾಗೆ ನಾವು ಯಾವುದೇ ಸಂಕಲ್ಪವನ್ನು ಮಾಡಿಕೊಂಡು ಈ ದೀಪವನ್ನು ಬೆಳಗಿಸಿದ್ರೆ ನಮ್ಮ ಸಂಕಲ್ಪ ಪರಿಪೂರ್ಣವಾಗುತ್ತೆ ಅಂತ ನಂಬಿಕೆ. ಈ ದೀಪವನ್ನು ಬೆಳಗಿಸುವಲ್ಲಿ ಹಲವಾರು ಗೊಂದಲಗಳಿವೆ. ಮೊದಲಿಗೆ ಈ ದೀಪ ಮಧ್ಯದಲ್ಲಿ ಹಾರಿ ಹೋದರೆ ಏನಾಗುತ್ತೆ, ಸಂಪೂರ್ಣವಾಗಿ 9 ದಿನಗಳು ಬೆಳಗಿಸುವುದಾದರೆ ಹೀಗೆಲ್ಲ ಅನುಮಾನಗಳು ಇದ್ದೇ ಇರುತ್ತೆ. ಯಾರಿಗೆ ದರಿದ್ರತನ ನಾಶವಾಗಿ ಯಶಸ್ಸು ಸಿಗಬೇಕಂತ ಬಯಕೆ ಇದೆಯೋ ಅವರು ನವರಾತ್ರಿಯಲ್ಲಿ ನಂದಾದೀಪ ವ್ರತ ಮಾಡಿದರೆ ತುಂಬಾ ಒಳ್ಳೆಯದು. ಅಂದರೆ ಪೂರ್ಣ ನವರಾತ್ರಿಯಲ್ಲಿ 9 ದಿನವೂ ದೀಪ ನಂದದಂತೆ ಸಂಕಲ್ಪವನ್ನು ಮಾಡಿಕೊಂಡು ತಮ್ಮ ಮನೆಯಲ್ಲಿ ದೀಪವನ್ನು ಉರಿಯುವಂತೆ ಮಾಡಬೇಕು. ಆಗ ಮಾಡಿದ್ರೆ ನಾವು ಮಾಡಿಕೊಂಡ ಸಂಕಲ್ಪ ಖಂಡಿತ ಈಡೇರುತ್ತೆ. ಅಖಂಡ ದೀಪಕಂದೇ ವ್ಯಾಹ ಪ್ರಿಯತೆ ನವರಾತ್ರಕಂ ಉಜ್ವಾಲಾಯೇ ಅಹೋರಾತ್ರಂ ಏಕಚಿತ್ತೋ ಧೃತವ್ರತಃ. ಈ ಮಂತ್ರವನ್ನು ಹೇಳಿ ದೀಪವನ್ನು ಮೊದಲ ನವರಾತ್ರಿಯಂದು ಬೆಳಗಬೇಕು. ಹಾಗೆ 9 ದಿನ ಉರಿಯುವಂತೆ ನೋಡ್ಕೋಬೇಕು. ಹೇಗೆ ಸೂರ್ಯನ ಬೆಳಕು ಜಗತ್ತಿನ ಅಂಧಕಾರವನ್ನು ನಾಶ ಮಾಡುತ್ತೋ ಅದೇ ರೀತಿ ತಾಯಿಯ ಮುಂದೆ ಬೆಳಗಿದಂತಹ ದೀಪ ನಮ್ಮ ಮನಸ್ಸಿನಲ್ಲಿರುವ ಅಪನಂಬಿಕೆಯನ್ನು ಕಳೆದು ಕತ್ತಲನ್ನು ಕಳೆದು ಕೆಟ್ಟತನ್ನು ಹೋಗಲಾಡಿಸಿ ಬೆಳಕನ್ನು ನಮಗೆ ನೀಡುತ್ತೆ. ನವರಾತ್ರಿಯಲ್ಲಿ ಕನಿಷ್ಠ 1 ದಿನವಾದರೂ ತುಪ್ಪದ ದೀಪವನ್ನು ಬೆಳಗಿಸಬೇಕು. ತುಪ್ಪದ ದೀಪಕ್ಕೆ ತುಂಬಾ ವಿಶೇಷವಾದ ಶಕ್ತಿ ಇದೆ. ಲಲಿತಾ ಪಂಚಮಿ ಎಂದು ಹಚ್ಚುವ ದೀಪಕ್ಕೂ ಕೂಡ ಅತ್ಯಂತ ಮಹತ್ವವಿದೆ. ದೀಪವನ್ನು ಇಟ್ಟು ಅದಕ್ಕೆ ತಮಗೆ ತಿಳಿದಿರುವ ಯಾವುದಾದರೂ ದೇವಿ ಮಂತ್ರ ಶ್ಲೋಕವನ್ನು ಹೇಳುತ್ತಾ 12 ದೀಪ ನಮಸ್ಕಾರ ಮಾಡಿ. ಅದು ಆಗೋದಿಲ್ಲ ಅಂತ ಆದರೆ ದೀಪವನ್ನು ಬೆಳಗಿಸುವ ವೇಳೆ ಅತಿ ವಿನಯದಿಂದ ಭಕ್ತಿಯಿಂದ ತಾಯಿಯನ್ನು ಯಾವುದಾದ್ರೂ ಒಂದು ಚಿಕ್ಕ ಮಂತ್ರದಿಂದ ಪೂಜಿಸಿ. ಓಂ ದುರ್ಗಾಯ ನಮಃ ಎನ್ನುವ ಮಂತ್ರವಾದರೂ ಸಾಕು, ತಾಯಿ ಸಂತೃಪ್ತಿಯನ್ನು ಪಡ್ತಾಳೆ. ಅಖಂಡ ಜ್ಯೋತಿಯನ್ನು ಹಿತ್ತಾಳೆ ಅಥವಾ ಮಣ್ಣಿನ ಪಾತ್ರೆಯ ದೊಡ್ಡ ಕುಂಡದಲ್ಲಿ ಘಟಸ್ಥಾಪನೆಯ ದಿನ ಬೆಳಗಿಸಲಾಗುತ್ತೆ. 9 ದಿನಗಳ ಕಾಲ ಅದನ್ನು ನಂದಿಸದೆ ಉರಿಸಬೇಕು. ಮಣ್ಣಿನ ಮಡಕೆ ಒಡೆಯದಂತೆ ನೋಡಿಕೊಳ್ಬೇಕು. ಆದಷ್ಟು ನೀವು ದೊಡ್ಡದಾದ ದೀಪವನ್ನು ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು. ಅಖಂಡ ಜ್ಯೋತಿಗೆ ಬೆಳಗಿದ ದೀಪವನ್ನು ನೆಲದ ಮೇಲೆ ಇಡಬೇಡಿ. ಪೂಜೆಯ ಪೀಠದಲ್ಲಿ ಅಷ್ಟಭುಜವನ್ನು ಮಾಡಿ ಮಾತೆ ದುರ್ಗೆಯ ವಿಗ್ರಹದ ಮುಂದೆ ಅಖಂಡ ಜ್ಯೋತಿಯನ್ನು ಇಡಿ. ಅಖಂಡ ಜ್ಯೋತಿಯಲ್ಲಿ ಹಸುವಿನ ತುಪ್ಪವನ್ನು ಬಳಸಿದ್ರೆ ತುಂಬಾ ಒಳ್ಳೆಯದು. ತುಪ್ಪವಿಲ್ಲದಿದ್ದರೆ ಶುದ್ಧವಾದ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನು ಕೂಡ ಬಳಸಬಹುದು. ದೇವಿಯ ವಿಗ್ರಹದ ಬಲಭಾಗದಲ್ಲಿ ದೀಪವನ್ನು ಇರಿಸಬೇಕು. ಎಣ್ಣೆಯ ದೀಪವಿದ್ದರೆ ಅದನ್ನು ದುರ್ಗಾದೇವಿಯ ಮೂರ್ತಿಯ ಎಡಭಾಗದಲ್ಲಿ ಇಡಬೇಕು. ಅಖಂಡ ಜ್ಯೋತಿಯನ್ನು ಬೆಳಗಿಸುವ ಮೊದಲು 9 ದಿನಗಳ ಕಾಲ ದೇವಿಯನ್ನು ಭಕ್ತಿಪೂರ್ವಕವಾಗಿ ದೇವಿ ತಾಯಿ, ಈ 9 ದಿನಗಳು ನಿನ್ನ ಮುಂದೆ ಅಖಂಡ ದೀಪವನ್ನು ಬೆಳಗಿಸ್ತಾ ಇದ್ದೀನಿ, ಯಾವುದೇ ವಿಘ್ನ ಬಾರದಿರಲಿ ಅಂತ ಕೇಳ್ಕೊಳ್ತಾ ದೀಪವನ್ನು ಬೆಳಗಿಸಿ. ಮೊದಲು ಗಣೇಶನನ್ನು ಪೂಜಿಸಿ ನಂತರ ಶಿವ ಮತ್ತು ಪಾರ್ವತಿಯನ್ನು ಸ್ಮರಿಸಿಕೊಳ್ಬೇಕು. ಅಖಂಡ ಜ್ಯೋತಿಯ ಬತ್ತಿಯನ್ನು ರಕ್ಷಾಸೂತ್ರ ಅಂದರೆ ಕಲಾವಾದಿಂದ ತಯಾರಿಸಬೇಕು. ಹತ್ತಿ ಬತ್ತಿಯಿಂದ ಜ್ವಾಲೆಯನ್ನು ಬೆಳಗಿಸಬಾರದು.
ಬತ್ತಿಯು 9 ದಿನಗಳವರೆಗೆ ಉಳಿಯುವಷ್ಟು ದೊಡ್ಡದಾಗಿ ನೀವು ಮೊದಲೇ ಮಾಡಿಕೊಳ್ಬೇಕು. ಅದನ್ನು ದೀಪದ ಮಧ್ಯದಲ್ಲಿ ಇರಿಸಬೇಕು. ದೀಪದ ಬತ್ತಿಯನ್ನು ಪದೇ ಪದೇ ಬದಲಾಯಿಸಬಾರ್ದು. ಅಖಂಡ ಜ್ಯೋತಿಯನ್ನು ನಂದಿಸುವುದು ಮಂಗಳಕರ ಅಲ್ಲ. ಹಾಗೆ ದೀಪದ ಜ್ವಾಲೆಯನ್ನು ಗಾಳಿಯಿಂದ ನೀವು ರಕ್ಷಿಸಬೇಕು. ಅಖಂಡ ಜ್ಯೋತಿಯ ಮೇಲೆ ಜಾಲರಿಯ ಮುಚ್ಚಳವನ್ನು ಕೂಡ ನೀವು ಇರಿಸ್ಬೋದು ಅಥವಾ ಗಾಜಿನ ಚಿಮಣಿಯನ್ನು ಕೂಡ ಮುಚ್ಚಬಹುದು. ಪ್ರತಿದಿನ ದೀಪದ ಬತ್ತಿಯನ್ನು ಸ್ವಲ್ಪ ಬತ್ತಿಯನ್ನು ಎಳಿಬೇಕು. ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ಇದರಿಂದ ದೀಪ ಆರೋದಿಲ್ಲ. ರಾತ್ರಿ ಮಲಗುವ ಮುನ್ನ ಸಾಕಷ್ಟು ಪ್ರಮಾಣದ ತುಪ್ಪ ಅಥವಾ ಎಣ್ಣೆ ಯಾವುದು ಹಾಕ್ತಿರೋ ಅದನ್ನು ದೀಪಕ್ಕೆ ಹಾಕಿ ಮಲಗಬೇಕು. ಅಗ್ನಿಕೋನದಲ್ಲಿ ಅಖಂಡ ಜ್ಯೋತಿಯನ್ನು ಇಡೋದು ತುಂಬಾ ಒಳ್ಳೆಯದು. ಪೂಜೆಯ ಸಮಯದಲ್ಲಿ ಜ್ಯೋತಿಯ ಮುಖವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿಡಿ. ಅಶುದ್ಧ ಕೈಗಳಿಂದ ಅಖಂಡ ಜ್ಯೋತಿಯನ್ನು ಮುಟ್ಟಬೇಡಿ. ಅದರಲ್ಲೂ ಶುದ್ಧತೆಯ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ವಹಿಸಿ. ಮನೆಯ ಸದಸ್ಯರೆಲ್ಲರೂ ಸಾತ್ವಿಕ ಆಹಾರವನ್ನು ಈ 9 ರಾತ್ರಿಗಳು ಸೇವಿಸಬೇಕು. ಬ್ರಹ್ಮಚರ್ಯವನ್ನು ಅನುಸರಿಸಬೇಕು. ನವರಾತ್ರಿಯ 9 ದಿನಗಳು ಮುಗಿದ ನಂತರ ಅಖಂಡ ಜ್ಯೋತಿಯನ್ನು ನೀವೇ ನಂದಿಸಲು ಪ್ರಯತ್ನಿಸಬೇಡಿ. ಅದು ತನ್ನಷ್ಟಕ್ಕೆ ತಾನೇ ಹಾರಿ ಹೋಗಲು ಬಿಡಿ. ಜ್ಯೋತಿಯ ಮೂಲಕ ಭಕ್ತರು ದೇವರಿಗೆ ಗೌರವವನ್ನು ತಲುಪಿಸಲು ಪ್ರಯತ್ನಿಸ್ತಾರೆ. ನವರಾತ್ರಿಯ ಸಮಯದಲ್ಲಿ ಅಖಂಡ ಜ್ಯೋತಿಯನ್ನು ಬೆಳಗಿಸೋದ್ರಿಂದ ಎಲ್ಲ ಕಾರ್ಯಗಳು ಈಡೇರುತ್ತೆ. ಸಂಕಲ್ಪಗಳೆಲ್ಲ ಬಹುಬೇಗನೆ ಈಡೇರುತ್ತೆ. ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತೆ. ಈ ಅಖಂಡ ಜ್ಯೋತಿಯ ಬೆಳಕಿನಿಂದ ಮನೆಯಲ್ಲಿ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿ ಇದ್ದರೆ ಅದು ಖಂಡಿತ ನಾಶವಾಗುತ್ತೆ. ಸಕಾರಾತ್ಮಕತೆ ತುಂಬಾ ಹೆಚ್ಚಾಗುತ್ತೆ. ಅಖಂಡ ಜ್ಯೋತಿ ಮುಗಿದ ನಂತರ ಉಳಿದ ತುಪ್ಪ ಅಥವಾ ಎಣ್ಣೆಯನ್ನು ದೇಹಕ್ಕೆ ಲೇಪಿಸಿಕೊಳ್ಬಹುದು ಅಂತ ಹೇಳಲಾಗುತ್ತೆ. ಇದು ರೋಗಗಳ ಗುಣಪಡಿಸಲು ಸಹಾಯ ಮಾಡುತ್ತೆ ಅಂತಾನೂ ನಂಬಿಕೆ ಇದೆ. ಯಾವುದೇ ನಿರ್ದಿಷ್ಟ ಬಯಕೆ ನೆರವೇರಿಕೆಗಾಗಿ ಅಖಂಡ ಜ್ವಾಲೆಯನ್ನು ನೀವು ಬೆಳಗಿಸಬಹುದು. ಶೀಘ್ರವಾಗಿ ಶುಭ ಫಲಿತಾಂಶವನ್ನು ಪಡೆಯಬಹುದು. ಯಾವುದೇ ತೊಂದರೆ ಇಲ್ಲದೆ ನೀವು ಮನಸ್ಸಿನಲ್ಲಿ ಅಂದುಕೊಂಡ ಕೆಲಸ ನೆರವೇರುತ್ತೆ. ನವರಾತ್ರಿಯಲ್ಲಿ ಅಖಂಡ ಜ್ಯೋತಿಯ ಪ್ರಭಾವದಿಂದ ಶನಿಯ ಮಹಾದಶದಿಂದ ಕೂಡ ಮುಕ್ತಿ ಸಿಗುತ್ತೆ. ಹಾಗೆಯೇ ವಾಸ್ತುದೋಷಗಳಿಂದ ಕೂಡ ಪರಿಹಾರ ಸಿಗುತ್ತೆ. ನವರಾತ್ರಿಯಲ್ಲಿ ಅಖಂಡ ಜ್ಯೋತಿ ಬೆಳಗಿಸಬೇಕಾದ್ರೆ ಹೇಳಬೇಕಾದಂಥ ಮಂತ್ರ: ಓಂ ಜಯಂತಿ ಮಂಗಳಾ ಕಾಳಿ ಭದ್ರಕಾಳಿ ಕೃಪಾಲಿನಿ ದುರ್ಗಾ ಕ್ಷಮಾ ಶಿವಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ. ದೀಪರ್ಜ್ಯೋತಿ ಪರಬ್ರಹ್ಮ ದೀಪೋ ಜ್ಯೋತಿ ಜನಾರ್ದನ ದೀಪೋ ಹರತಿ ಮೇ ಪಾಪಂ ಸಂಧ್ಯಾ ದೀಪಂ ನಮೋಸ್ತುತೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ. ಹೀಗೆ ಮಂತ್ರಗಳನ್ನು ಹೇಳಿ ದೀಪವನ್ನು ಬೆಳಗಿಸಿದ್ರೆ ತುಂಬಾ ಶುಭವಾಗುತ್ತೆ. ಸ್ನೇಹಿತರೆ, ಎಲ್ಲರೂ ಕೂಡ ನವರಾತ್ರಿಯಲ್ಲಿ ಅಖಂಡ ದೀಪವನ್ನು ಬೆಳಗಿಸಿ ನಮ್ಮ ಸಂಕಲ್ಪವನ್ನು ಬಹುಬೇಗ ಈಡೇರಿಸಿಕೊಳ್ಳೋಣ. ಧನ್ಯವಾದಗಳು.